ನನ್ನ ಚಿತ್ರರಂಗದಲ್ಲಿ ಎಲ್ಲರೂ ಸ್ನೇಹಿತರಿಗೆ ಯಾರಾದರೂ ಬೇರೆ ರೀತಿ ಸಹಾಯ ಮಾಡೋಂಥದ್ದು ಇರ್ತದೆ. ಆದರೆ ಈ ಒಂದು ಕೇಸ್ ಆದಮೇಲೆ ನಾನು ಕಳೆದ 3 ತಿಂಗಳಿಂದ ಅವ್ರನ್ನ ನಾನು ಭೇಟಿ ಆಗಿಲ್ಲ. ಸುಮ್ಮನೆ ಹೂವಾಪೋಗಳನ್ನು ಮಾಡ್ತಾ ಇದ್ದಾರೆ. ಕಾನೂನು ರೀತಿಯಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಆಗೇ ಆಗ್ತದೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ಎಲ್ಲಾದರೂ ಇದ್ರೆ ಹೇಳಿ. ಈಗ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಿದ್ದಾರೆ, ಯಾರು ನಮ್ಮ ಹತ್ರ ಬಂದಿಲ್ಲ. ಮತ್ತೆ ಊಹಾಪೋಹಗಳು ಆ ರೀತಿ ಎಲ್ಲ ಮಾಡಿದ್ರೆ ತಪ್ಪಲ್ವಾ? ಈಗ ನನಗೆ ಎಲ್ಲರೂ ಸ್ನೇಹಿತರಿದ್ದಾರೆ, ಯಾರು ತಪ್ಪು ಮಾಡಿದ ತಕ್ಷಣ ಅವ್ರಿಗೆಲ್ಲ ಹೋಗ್ಬಿಟ್ಟು ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಯಾವ ರೀತಿ ಹೇಳ್ಬೋದು? ಪಾಪ ರೇಣುಕಾಸ್ವಾಮಿ ಕುಟುಂಬಕ್ಕೆ ಆ ಒಂದು ನೋವನ್ನು ತೊಡ್ಕೊಳ್ಳೋಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗೇ ಆಗ್ತದೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಪೊಲೀಸ್ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ನೋಡಿ ಏನೇ ಕಾರ್ಯಕ್ರಮ ಇದ್ದಾಗ ಭೇಟಿ ಆಗ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾವೆಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಒಂದು 6 ತಿಂಗಳಿಗೋ ಅಥವಾ ಆ ಥರ ಯಾವಾಗಾದರೂ ಒಂದ್ಸರಿ ಸಿಗ್ತಾ ಇದ್ದಂಥ. ಆದ್ದರಿಂದ ಈ ಚುನಾವಣೆಗಳು ಬಿಸಿಯಲ್ಲಿ ಮತ್ತು ನನಗೆ ಕಾಲಿಗೆ ಆಪ್ರೇಷನ್ ಆಗಿತ್ತು, ಆಗ ಅವ್ರು ಒಂದ್ಸರಿ ಆಸ್ಪತ್ರೆಗೆ ಬಂದಿದ್ರು. ಅಷ್ಟು ಬಿಟ್ಟರೆ ಅದಾದಮೇಲೆ ನಾನು ಹೆಚ್ಚು ಅವ್ರ ಜೊತೆ ಟಚಲ್ಲಿ ಇರಲಿಲ್ಲ. ಆದ್ದರಿಂದ ಕಾನೂನು ರೀತಿ ಆಗಲಿ, ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನಿಂದ ಯಾರೂ ದೊಡ್ಡವರಲ್ಲ. ಆದ್ದರಿಂದ ಸುಮ್ಮನೆ ಯಾರ್ಯಾರು ಹೆಸರುಗಳನ್ನು ತಳಕು ಹಾಕುವಂಥದ್ದು ಇದೆಲ್ಲ ತಪ್ಪು. ನಾಳೆ ಬೆಳಗ್ಗೆ ಮೀಡಿಯಾ ಒಂದ್ಸರಿ ಹಾಕಿದ ಮೇಲೆ ನಾವು ಕಾನೂನು ರೀತಿಯಾಗಿ ಹೋದರೆ ಅವ್ರಿಗೂ ತೊಂದರೆ ಆಗಿದೆ. ನಮ್ಮನ್ನೇನಾದರೂ ಬೆಳೆಸಿದ್ರೆ ಇವತ್ತಿನ ಜನ ಮತ್ತು ಮೀಡಿಯಾ ನಮ್ಮನ್ನು ಬೆಳೆಸಿದ್ದಾರೆ. ಆದ್ದರಿಂದ ನನಗೆ ತುಂಬ ಗೌರವ ಇದೆ ಮಾಧ್ಯಮದ ಬಗ್ಗೆ. ಯಾರೂ ಕೂಡ ಆ ರೀತಿ ತಪ್ಪು ಮಾಹಿತಿಗಳನ್ನು ಗೊತ್ತಿಲ್ಲದೆ ದಯವಿಟ್ಟು ಪ್ರಸಾರ ಮಾಡಬೇಡಿ, ಅದೆಲ್ಲ ತಪ್ಪಾಗ್ತದೆ. ಯಾರು ಕೂಡ ನನಗೆ ಸಂಸ್ಕೃತಿಯನ್ನು ಕಲಿಸ್ಕೊಟ್ರು ಅಂಥದ್ದು ಯಾರಿಗಾದರೂ ನೋವಾಗಿದ್ರೆ ಅಂಥವ್ರು ಯಾವತ್ತೂ ನಾವು ಸಪೋರ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ಆದ್ದರಿಂದ ಸುಮ್ಮನೆ ಇದನ್ನು ತಳಕು ಹಾಕೊಳ್ಳುವಂಥದ್ದು ಬೇಡ ಅಂತ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ನನಗೆ ನೋಡಿ, ತನಿಖೆ ಆಗೋವಾಗ ನಾವು ಆ ರೀತಿ ಎಲ್ಲರ ಮೇಲೆ ಹೇಳೋದು ತಪ್ಪಾಗ್ತದೆ. ತನಿಖೆ ಪೂರ್ಣ ಆಗಲಿ. ತನಿಖೆ ಆದಮೇಲೆ ಕಾನೂನು ರೀತಿಯಾಗಿ ಯಾರ್ಯಾರು ಬೇಕೋ ಫೈಟ್ ಮಾಡಿ. ಕಾನೂನು ರೀತಿ ಏನಾಗೋದು, ನಾನೊಬ್ಬ ಕಾನೂನು ರೂಪಿಸೋಂಥವನು, ನಾನು ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ? ಅದರಿಂದ ನಾನೇನಾದರೂ ಇವತ್ತು ಈ ಮಟ್ಟ ಬೆಳೆದಿದ್ದೀನಿ ಅಂದರೆ ಜನ ಮತ್ತು ಮಾಧ್ಯಮ ನನ್ನ ಬೆಳೆಸಿದೆ. ಯಾವತ್ತೂ ಕೂಡ ತಪ್ಪು ಮಾಡಲ್ಲ, ಮುಂದೇನೂ ತಪ್ಪು ಮಾಡಲ್ಲ ನಾನು. ಅದರಿಂದ ಯಾರಿಗೂ ಆ ರೀತಿ ಸಪೋರ್ಟ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ, ಯಾವುದೂ ಇಲ್ಲ. ಎಲ್ಲೋ ಒಂದು ರೀತಿ ತಪ್ಪು ಸಂದೇಶಗಳನ್ನು ಬೇರೆ ಬೇರೆ ರೀತಿಯಾಗಿ ಜೋಡಿಸೋಂಥದ್ದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.